ಮಕ್ಕಳ ಅಕಾಡೆಮಿಯ 25ನೇ ವರ್ಷದ ರಜತ ಮಹೋತ್ಸವ ಸಮಾರಂಭ ಡಿಸೆಂಬರ್ 20ನೇ ತಾರೀಕು ನಡೆಯಲಿದೆ ಅಂತ ಹೇಳಿ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರು ಹೇಳಿದರು. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು, ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಸ್ಥಾಪನೆಗೊಂಡ ಮಕ್ಕಳ ಅಕಾಡೆಮಿಗೆ 25ನೇ ವರ್ಷಗಳು ತುಂಬಿದ್ದು, ಈ ಹಿನ್ನೆಲೆ ಧಾರವಾಡದ ಸೃಜನ ರಂಗಮಂದಿರದಲ್ಲಿ ಡಿಸೆಂಬರ್ 20ರ ಸಂಜೆ 5 ಗಂಟೆಗೆ ರಜತ ಮಹೋತ್ಸವ ಸಮಾರಂಭ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹಾಗೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಉದ್ಘಾಟನೆ ಮಾಡಲಿದ್ದಾರೆ ಅಂತ ಹೇಳಿದರು. ಈ ವೇಳೆ ಮಕ್ಕಳ ಅಕಾಡೆಮಿಯ ಸಿಯು ಬೆಳ್ಳಕ್ಕಿ, ಶ್ರೀಕಾಂತ, ಎಂಬಿ ನಲ್ವಾತಾಡ ಸೇರಿದಂತೆ ಇತರರು ಹಾಜರಾಗಿದ್ದರು. ಬ್ರಷ್ 2 ಸರಿ ಮಾಡುವುದಿಲ್ಲ, ಒಂದು ಸ್ಟೂಡೆಂಟು 2 ಸರಿ ಬ್ರಷ್ ಮಾಡುವುದಿಲ್ಲ. ಕುಳುಕು ಹಲ್ಲುಗಳು ಸಾಕಷ್ಟು ನೋಡಿದ್ದೇವೆ. ಅದೇ ರೀತಿ ಎನಿಮಿಯಾ is very prominent in rural children, and undernutrition is by and large around 40 to 50% by and large. But Dumaguru, obese children around 10 to 15 in big schools. So you will have problem solve malike atwa idu malike we are going to have from next year counseling from the dietitian. ಇವ್ರನ್ನೆಲ್ಲ ಕರ್ಕೊಂಡು ಅದು ಮಾಡಬೇಕಂತ ಮಾಡಿದ್ರು. ಕೊನೆಯದಾಗಿ ಅಡಾಪ್ಷನ್ ಆಫ್ ಮಡಿಕಿ ಕೊಪ್ಪ. ನೀವು ಸಾಕಷ್ಟು ನೀವು ಕೇಳಿರಬೇಕು. ಮಡಿಕಿ ಕೊಪ್ಪ ಇದೊಂದು ಸ್ಮಾಲ್ ವಿಲೇಜ್ ಇದೆ. ಇಟ್ ಈಸ್ ಧಾರವಾಡದಿಂದ ಗೋವಾ ಹೋಗ್ಬೇಕಾದ್ರೆ ಮುಗದ್ ದಾಟಿದ ಮೇಲೆ ಮುಂದೆ ರೈಟ್ ಹೋದರೆ ಕುಂಬಾರಕೊಪ್ಪ ಅಂತ ಸ್ಟೇಷನ್ ಬರುತ್ತೆ. ಕುಂಬಾರಕೊಪ್ಪದಿಂದ ಮುಂದೆ ಮಡಿಕಿಕೊಪ್ಪ ಲಾಸ್ಟ್. ಅದಾದಮೇಲೆ ಫಾರೆಸ್ಟು ಆ್ಯಂಡ್ ಫಾರೆಸ್ಟ್ ಇದೆ. ಅದು ಮಜಾ ಅಂದರೆ ಅಲ್ಲಿ ಇರೋದೇ 97 ಜನ ಜನವಸತಿ, ಎಲ್ಲ ಗೌಳಿ ಮಂದಿ. 17 ಮನೆ ಇದೆ. ಅದಕ್ಕೆ ಎದಕ್ಕೂ ಕಿಟಕಿ ಇಲ್ಲ, ಎದಕ್ಕೂ ಬಾಗಿಲಿಲ್ಲ. ಹಾಗೂ ಮೇಲೆ ನಾನು ಹೋದಾಗ ಮಳೆಗಾಲದಲ್ಲಿ ಚಪ್ಪರದಿಂದ ನೀರು ಬೀಳ್ತಾಯಿತ್ತು. ಇಂಥ ಒಂದು ಇದು ಎಲ್ಲರೂ ಓಪನ್ ಡೆಫಿಕೇಶನ್ಗೆ ಗುಡ್ಡಕ್ಕೆ ಹೋಗೋದು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.